ವಚನ ಸಂವಿಧಾನ ಕೃತಿಯ ಈ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ಶರಣ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಹಿರಿಯರೇ ಹಾಗೂ ಮಿತ್ರರು ಹಾಗೂ ಇಲ್ಲಿ ವೇದಿಕೆಯಲ್ಲಿರುವಂತಹ ಅನೇಕ ಪೂಜ್ಯರು ಹಿಂದೆ ಕೂತ್ಕೊಳ್ಳೋಕ್ಕಿಂತ ಮುಂದೆ ಕೂತ್ಕೊಂಡ್ರೆ ನನಗೆ ಬಹಳ ಖುಷಿ ಆಗುತ್ತೆ. ದಯವಿಟ್ಟು ನನಗೆ ಅವಕಾಶ ಕಲ್ಪಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಕೂತ್ಕೋಬಹುದು, ಮುಂದೆ ಕೂತ್ಕೋಬಹುದು. ಮೇ 1 ಈ ದಿನಾಚರಣೆಗೆ ಕಾರಣಕರ್ತರಾದ ಎಲ್ಲ ಕಾಯಕ ಜೀವಿಗಳನ್ನು ನಾನು ನೆನಪಿಸ್ಕೊಳ್ತಾ, ಈ ಕೃತಿ ಹೆಸರು ವಚನ ಸಂವಿಧಾನ. ವಚನ ಅನ್ನೋದು ವೈಯಕ್ತಿಕವಾಗಿ ನಾನು ನನ್ನ ಕಡೆಯಿಂದಲೇ ಶುರು ಮಾಡ್ತೀನಿ ಮಾತನ್ನ. ಇದನ್ನು ನಾನು ಮೊದಲು ನನ್ನ ಕರಾವಳಿ ಕಡೆಯವರು, ನಿಮಗೇನು ನೇರ ಸಂಬಂಧನೇ ಇಲ್ಲದೆ ಅಲ್ಲಿದ್ದವರು, ಕುಂದಾಪುರವರು. ಆದರೆ ನನ್ನ PhDಗಾಗಿ ನಾನು ವಚನಗಳನ್ನು ಓದಿದೆ, ಸಮಗ್ರ ವಚನಗಳನ್ನ ಓದಿದಾಗ ಅದು ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಅದು ನನ್ನ ಯೋಚನೆಯನ್ನು, ಚಿಂತನೆಯನ್ನು, ವೈಚಾರಿಕತೆಯನ್ನು ಇನ್ನಷ್ಟು ಪ್ರಖರಗೊಳಿಸಿದ, ಖಚಿತಗೊಳಿಸಿದ ಒಂದು ವಿದ್ಯಮಾನ ಆಯಿತು. ಅದು ಅದರ ಶಕ್ತಿ ಅನ್ನೋದನ್ನು ನಾನು ಹೇಳ್ತಾ, ಇವತ್ತು ನಾವು ಬದುಕ್ತಿರೋ ಕಾಲಘಟ್ಟ ಏನಿದೆ, ಈ ಕಾಲಘಟ್ಟಕ್ಕೆ ಯಾಕೆ ನಾವು ಮತ್ತೆ ವಚನಗಳಿಗೆ ಹೋಗಬೇಕು ಅನ್ನೋದಂದರೆ, ಆ ಕಾಲದ ಸಾಂಸ್ಕೃತಿಕ ಮತ್ತು ಆರ್ಥಿಕ ಇತಿಹಾಸಗಳನ್ನು ಓದಿದಾಗಲೂ ಕೂಡ ಈ ವ್ಯಾಪಾರ ವ್ಯವಹಾರ ಅನ್ನೋದು ಬದುಕಿನ ಎಲ್ಲ ಅಂಗಗಳಲ್ಲೂ ತೂರಿಕೊಂಡು ಅದರ ಸ್ಫೋಟವಾದ ಕಾಲ ಅದು ಕೂಡ ಹೌದು ಮತ್ತು ಇದು ಕೂಡ ಹೌದು. ಇಲ್ಲಿ ಪ್ರತಿಯೊಂದು ವ್ಯವಹಾರ ಆಗಿದೆ, ಪ್ರತಿಯೊಂದು ವ್ಯಾಪಾರ ಆಗಿದೆ. ಆ ವ್ಯಾಪಾರವನ್ನು ಹೇಗೆ ಮಾಡಬೇಕು ಅಂತ ಬಸವಣ್ಣ ಹೇಳಿದ್ರು, ಬಸವಣ್ಣನ ಚಿಂತನೆಯನ್ನ ಈ ವ್ಯಾಪಾರ ವ್ಯವಹಾರಗಳು ಮರೆತಿರುವ ಕಾಲಘಟ್ಟವು ಹೌದು. ಈ ಕಾರಣಕ್ಕೆ ನಮಗೆ ಇಂಥ ಕೃತಿಗಳು ಬಹಳ ಮುಖ್ಯ ಆಗ್ತವೆ. ವಚನ ಅಂದ್ರೆ ಏನು? ಅದು ಶರಣರ ನಡೆಯೇ ದಾಖಲಾಗಿರುವ ನುಡಿ, ಬರೀ ನುಡಿ ಅಲ್ಲ. ಹೀಗಾಗಿ ನಾವು ಶರಣ ಚಿಂತನೆಗಳನ್ನ ಬಿತ್ತುವುದಕ್ಕೆ ಬೇಕಾಗಿರೋದೊಂದು ಸಂವಿಧಾನ, ಅದು ವಚನ ಸಂವಿಧಾನ. ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಸಂವಿಧಾನದ ಆಶ್ರಯದಲ್ಲಿ ನಡೀತಾ ಇದೆ ಅಥವಾ ಹಿಡಿದಿಟ್ಟುಕೊಳ್ತಾ ಇದ್ದೀವಿ ಕೆಲವೊಮ್ಮೆ ಕಷ್ಟಪಟ್ಟು, ಅದಷ್ಟೇ ಅಲ್ಲ, ಅದರ ಜೊತೆಗೆ ನಮ್ಮ ಬೇರೆ ರೀತಿಯ ಒತ್ತಾಸೆಗಳು ಬೇಕಾಗ್ತವೆ. ಸಂವಿಧಾನ ಅನ್ನೋದು ಒಂದು ಸಾಮುದಾಯಿಕವಾದ ಏಕತೆಯನ್ನ ಹೇಳುವಂಥದ್ದು. ವ್ಯಕ್ತಿಗತ ಸಾಧ್ಯತೆಗಳು ಅರಳಬೇಕು, ಹೂವಾಗಬೇಕು. ಆ ವ್ಯಕ್ತಿಗತ ಸಾಧ್ಯತೆಗಳು ಅರಳೋದಕ್ಕೆ, ಹೂವಾಗೋದಕ್ಕಿರೋ ತಾಯಿ ಗಿಡ ಕೂಡ ಸಂವಿಧಾನವೇ. ನಾವು ವಚನಗಳಲ್ಲೂ ಇದನ್ನ ಕಾಣ್ತೀವಿ, ಒಂದು ದಾಖಲೆಯಾಗಿ ಕಾಣ್ತೀವಿ. ಸಂಸ್ಕೃತಿ ಇಲಾಖೆಯಿಂದ ಪ್ರಕಟವಾದ ವಚನಗಳನ್ನೇ ಗಮನಿಸಿದ್ರು 22,000ಕ್ಕಿಂತ ಹೆಚ್ಚು ವಚನಗಳಿದ್ದಾರೆ. ಅದಕ್ಕೂ ಜಾಸ್ತಿಯೂ ಇದೆ. ಇವುಗಳನ್ನು ನಾವು ದಿನನಿತ್ಯದ ಭಾಗವಾಗಿಸು ಹೇಗೆ, ಅದಕ್ಕೆ ನಾವು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾನೆ ಇರಬೇಕಾಗುತ್ತೆ. ಈ ಪುಸ್ತಕ ಕೂಡ ಅಂಥ ಒಂದು ಪ್ರಯತ್ನ ಅಂತ ನಾನು ಭಾವಿಸ್ತೀನಿ. ನಾವು ಬಸವಣ್ಣವನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸುವ ಕೆಲಸವನ್ನ ಬೇರೆ ಬೇರೆ ಕಾರಣಗಳಿಗಾಗಿ ಸರ್ಕಾರ ಮಾಡಿರ್ಬೋದು. ಆದರೆ ಅದು ಬರೀ ಘೋಷಣೆಯೋ ಆಚರಣೆಯೋ ಆಗೋದ್ರಿಂದ ಏನು ಪ್ರಯೋಜನ? ಯಾರಿಗೆ ಪ್ರಯೋಜನ? ಬಸವಣ್ಣವರಿಗಂತೂ ಅಲ್ಲ, ಲಿಂಗಾಯತರಿಗ ಅಥವಾ ಇಡೀ ಕರ್ನಾಟಕದ ಜನತೆಗ
ಅಥವಾ ಇಡೀ ಕರ್ನಾಟಕದ ಜನತೆಯ ಮೂಲದಿಂದ ಹಬ್ಬಿ ಇಡೀ ಜಗತ್ತಿಗ ನಾವು ಈ ಸಮಗ್ರತೆಯಿಂದ ನೋಡ್ತೀವಿ ಅನ್ನೋದಾದರೆ ಅದನ್ನು ಆಗು ಮಾಡುವ ಮಾರ್ಗಗಳು ಯಾವುದು? ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ಈಗಂತಲ್ಲ, ಈ ಪುಸ್ತಕ ಓದಿದಾಗ ಇಡೀ ಜಗತ್ತಿಗೆ ಕರ್ನಾಟಕದಲ್ಲಿ ಒಂದು ಅತ್ಯುತ್ಕೃಷ್ಟವಾದ ಮಾದರಿ ಒಂದೆರಡಲ್ಲ, ಹಲವು ಇದ್ದಾವೆ. ಅದರಲ್ಲಿ ಅತ್ಯಂತ ಉತ್ಕೃಷ್ಟವಾದ ಮಾದರಿಯಾಗಿ ವಚನ ಚಳವಳಿ ಇದೆ. ಆದರೆ ಯಾಕೆ ನಮಗೆ ಇದನ್ನು ಜಗತ್ತಿಗೆ ಹಬ್ಬಿಸುವುದಕ್ಕೆ, ದಾಟಿಸುವುದಕ್ಕೆ ಆಗ್ತಾ ಇಲ್ಲ, ಆಗಿಲ್ಲ, ಆಗಬೇಕಾದ ಮಟ್ಟದಲ್ಲಿ ಆಗಿಲ್ಲ? ಈ ಪುಸ್ತಕ ಇದೆಯಲ್ಲ, ಇದು ಕಾಣಿಸುವ ಮೊದಲ ಕೆಲಸ, ನಮಗೆ ಅದು ಕಾಣಿಸ್ತಾ ಇರೋ ಕೆಲಸ ಅಂದರೆ ಇದು ನೋಡಿದಾಗ ಅನಿಸ್ಬಿಡುತ್ತೆ, ಯಾವ ವೈದಿಕ ಸಿದ್ಧಾಂತದ ಕರ್ಮಠತೆಗಳನ್ನು ಬಸವಾದಿ ಶರಣರು ನಿರಾಕರಿಸಿ ಹೊಸ ಜೀವನ ಸಿದ್ಧಾಂತಗಳನ್ನು ಮಂಡಿಸಿದರೋ ಆ ನಿರಾಕರಿಸಿದ ಸಂಗತಿಗಳನ್ನೇ ಇಂದು ಲಿಂಗಾಯತರು ಸೇರಿದಂತೆ ಹಿಂದೂಗಳೆನಿಸಿಕೊಂಡವರೆಲ್ಲರೂ ತಲೆ ಮೇಲೆ ಹೊತ್ತು ಒಪ್ಪಿ ಅಪ್ಪಿ ತಪ್ಪಿ ನಡೆಯುತ್ತಿದ್ದಾರೆ ಅನ್ನುವ ಕಟ್ಟು ವಾಸ್ತವವನ್ನು ಈ ಪುಸ್ತಕ ನಮಗೆ ಕಾಣಿಸುತ್ತೆ. ಈ ತಪ್ಪಿ ನಡೆಯುತ್ತಿರುವವರಿಗೆ ಮುಳ್ಕಂಡೆ ಪೊದೆ ಎಲ್ಲ ಸವರಿ, ನೀವು ಹೋಗ್ತಿರೋ ದಾರಿ ಸರಿ ಇಲ್ಲ, ಬನ್ನಿ ಇಲ್ಲೇ ಇದೆ ದಾರಿ, ತುಂಬ ಸರಳವಾಗಿರೋ ದಾರಿ ಇದೆ, ನಿರುಮ್ಮಳವಾಗಿರುವ ದಾರಿ ಇದೆ, ನೋಡಿ ಬನ್ನಿ ಅಂತ ತೋರಿಸುವ ಹಾಗೆ ಈ ವಚನ ಸಂವಿಧಾನ ಕೃತಿ. ಈ ಕೃತಿಯ ಉದ್ದೇಶವೇ ನಾನು ಕಂಡುಕೊಂಡಿದ್ದು ಓದಿದಾಗ ವಚನ ಸಂವಿಧಾನವನ್ನು ಸಂಗ್ರಹಿಸುವುದು, ನಿರೂಪಿಸುವುದು, ದಾಟಿಸುವುದು ಅನ್ನೋದು ಸುಸ್ಪಷ್ಟ. ಯಾಕೆ ಈ ಸಂಗ್ರಹಿಸಿ, ನಿರೂಪಿಸಿ, ದಾಟಿಸಿ, ಸಿದ್ಧಗೊಳಿಸಿ, ಇವಾಗೆಲ್ಲ ರೆಡಿಮೇಡ್ ತಾನೇ ಎಲ್ಲ ಬಳಸೋದು, ಆರ್ಡರ್ ಕೊಡ್ತಾನೆ ಫುಡ್ ತಗೊಂಡು ತಿಂತಾ ಇರೋದು, ಇದನ್ನು ಒಂದು ಪ್ರಯತ್ನ ಅದೇ ಇಲ್ಲ. ನಿಮಗೆಲ್ಲ ಸಿದ್ಧಗೊಳಿಸಿ ಕೈಯಲ್ಲಿ ಕೊಡ್ತಾ ಇದ್ದೀವಿ, ಒಂದು ಸ್ವಲ್ಪ ಕಣ್ಣು ತೆರೆದು ನೋಡಿ, ಮನಸ್ಸು ತೆರೆದು ನೋಡಿ ಅನ್ನುವ ಒಂದು ಕಳಕಳಿ ಇದೆ ಇದರ ಹಿಂದೆ. ಸಂಪಾದಕರ ನುಡಿಯಲ್ಲಿ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಇಷ್ಟಲಿಂಗ ಅನ್ನೋದು ಜಾತಿಯನ್ನು ಅಳಿಸಿ ಹಾಕಲು ಸಾಧನವಾಯಿತು ಆಗ. ಆದರೆ ಇಂದಿಗೂ ಲಿಂಗ ಜಾತಿಯ ಕುರುಹಾಗಿ ಉಳಿದಿರುವುದು ವಿಷಾದನೀಯ. ಯಾವ ಉದ್ದೇಶದಿಂದ ದೇಹದ ಮೇಲೆ ಧರಿಸಲಾಯಿತೋ ಆ ಉದ್ದೇಶ ಸಂಪೂರ್ಣ ವಿರುದ್ಧ ಅರ್ಥದಲ್ಲಿ ಬಳಕೆ ಆಗ್ತಾ ಇದ್ರೆ ಅದು ನಾವು ಬಸವಾದಿ ಶರಣರಿಗೆ ತೋರುವ ಗೌರವವೇ? ಇದಕ್ಕಾಗಿ ಮಠಮಾನ್ಯಗಳು ಹೊರಬೇಕಾಗಿರುವ ಜವಾಬ್ದಾರಿ ಯಾವುದು? ಆ ಜವಾಬ್ದಾರಿ ಯಾವುದು ಅನ್ನುವ ಕಳಕಳಿಯೂ ಕೂಡ ಈ ಪುಸ್ತಕದ ಹಿಂದೆ ಕೆಲಸ ಮಾಡಿದೆ. ಈ ಕಾರಣಕ್ಕಾಗಿ ವಚನ ಸಂವಿಧಾನ ಅಂದರೆ ಏನು, ಹೆಸರನ್ನ ಇಟ್ಬಿಟ್ಟು ಚೆನ್ನಾಗಿದೆ ಅಂದ್ರೆ ಆಗಲ್ವಲ್ಲ, ಹಾಗಾದ್ರೆ ಏನು ಅನ್ನೋದನ್ನ ಸ್ಪಷ್ಟಗೊಳಿಸ್ಕೊಂಡು ತಾವು ಯೋಚಿಸಿ ಸಂವಾದ ಮಾಡಿ ಅದೆಲ್ಲವೂ ಈ ಕೃತಿಯಲ್ಲಿ ಅಡಕಗೊಳ್ಳಬೇಕು ಅಂತ ಅದನ್ನು ಖಚಿತಗೊಳಿಸಿಕೊಂಡು ಇಲ್ಲಿನ ವಿಷಯಗಳನ್ನು ಲೇಖಕರಿಗೆ ನೀಡಿ ಬರೆಸಲಾಗಿದೆ. ಇಲ್ಲಿ ನಾನು ತುಂಬ ಕಡಿಮೆ ಅವಧಿಯಲ್ಲಿ ಮಾತಾಡೋದ್ರಿಂದ ಇದರ ಒಂದೊಂದು ಲೇಖನಗಳ ಬಗ್ಗೆ ಎಲ್ಲ ಏನೂ ಮಾತಾಡೋದಿಲ್ಲ. ಯಾಕಂದರೆ ಕೃತಿ ಲೋಕಾರ್ಪಣೆ ಆದಮೇಲೆ ಓದುಗರ ಇನ್ನೊಂದು ಜವಾಬ್ದಾರಿ, ಮಾಡಿಕೊಟ್ಟಿರೋರು ಅವ್ರ ಜವಾಬ್ದಾರಿಯನ್ನು ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಯಾವ್ಯಾವ ವಿಷಯಗಳು, ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ, ಕಾಯಕ, ಬಹುತ್ವ, ಸಹಿಷ್ಣುತೆ, ಅಸಂಗ್ರಹ ತತ್ವ, ಅಸ್ಮಿತೆ, ವೈಚಾರಿಕತೆ, ಪ್ರಮಾಣ, ದಾಸೋಹ, ಒಳಗೊಳ್ಳುವಿಕೆ, ನುಡಿ ನಡೆ, ಸಮಸಮಾಜ, ಪ್ರಭುತ್ವ ವಿರೋಧ, ಎಲ್ಲ ಶೀರ್ಷಿಕೆಗಳೇ ವಚನ ಸಂವಿಧಾನ ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ಇವುಗಳೆಂದರೇನು ಅನ್ನೋದನ್ನ ಸ್ವಲ್ಪ ಕಡಿಮೆ ಪುಟಗಳಲ್ಲಿ ಬರೆಸಿದ್ದಾರೆ, ಅದನ್ನು ಹೇಳ್ಕೊಂಡಿದ್ದಾರೆ. ಸರಳವಾಗಿ ಓದುಗರಿಗೆ ದಾಟಿಸಬೇಕು, ಅಷ್ಟೇ ಆಳವಾದ ಜ್ಞಾನವೂ ಇರಬೇಕು. ಅಂಥದ್ದನ್ನು ನೋಡಿ ಹುಡುಕಿ ಬರೆಸಿದ್ದಾರೆ.
ಮತ್ತು ಇವೆಲ್ಲವೂ ಸೇರಿ ಹೇಗೆ ಬಸವಾದಿಗಳ ಕಾಲದಲ್ಲಂತೋ ಇಂದು ಕೂಡ ನೋಡಿ, ಪದಗಳನ್ನು ಕೇಳ್ತಿದ್ದ ಹಾಗೆ ಇದು ಬರೀ ಪದಗಳೇ. ಆಗಲೂ ಒಂದು ಸಮಾಜದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು. ಈಗಲೂ ತುಂಬ ಜನಕ್ಕೆ ಈ ಪದ ಕೇಳಿದ್ರೆ AC ಯಲ್ಲಿದ್ದು ಬೆಮರ್ತಾರೆ ಅಂತ ಆಗುತ್ತೆ. ನೀರೊಳಗಿದ್ದು ಅಲ್ಲ, AC ಯೊಳಗಿದ್ದು ಬೆವರಕ್ಕೆ ಶುರು ಆಗ್ಬಿಡ್ತಾರೆ ಇವತ್ತು ಈ ಪದ ಕೇಳೋದು. ಯಾಕೆಂದ್ರೆ ವಚನ ಸಂವಿಧಾನದ ಮೂಲ ನಿಯಮವೇ ಸ್ಥಾವರ ಅಳಿದು ಜಂಗಮವಾಗುವುದು, ಆಲಯ ಅಳಿದು ಬಯಲಾಗುವುದು, ಸೋಹಂ ಅಳಿದು ದಾಸೋಹಂ ಆಗುವುದು, ನಾನು ಎಂಬುದು ಅಳಿದು ಶರಣು ಆಗುವುದು. ಇದೆಲ್ಲವೂ ಸಂಪತ್ತು ಮತ್ತು ಅದರ ಮೂಲದಿಂದ ಹುಟ್ಟುವ ಅಧಿಕಾರ ದಾಟಿ ಸರ್ವಾಧಿಕಾರ ಅಹಂಕಾರಗಳನ್ನು ನೀನು ಏನು ಮಾಡಬೇಡ, ಇವುಗಳನ್ನು ತೊರೆಯಬೇಕು, ಇವುಗಳನ್ನು ಸಂಗ್ರಹಿಸಬೇಡ. ಅಸಂಗ್ರಹದ ಎಷ್ಟು ಬೇಕು ಇವುಗಳಲ್ಲಿ ನಿಮಗೆ ಸಂಪತ್ತು ಅಧಿಕಾರ ಎಷ್ಟು ಬೇಕು ಅಷ್ಟು ಮಾತ್ರ, ಎಷ್ಟು ಅವಶ್ಯವೋ ಅಷ್ಟನ್ನು ಅನುಭವಿಸು, ವ್ಯಾಮೋಹಿಸಬೇಡ ಅನ್ನೋದು. ಈ ವ್ಯಾಮೋಹ ರಹಿತತೆಯೇ ಸುಖ ಮತ್ತು ನಿರಾಳತೆಯ ಮಂತ್ರ ಅನ್ನೋದನ್ನ ಸಾರಿ ಹೇಳೋದು. ಯಾಕೆ ನಮಗೆ ಅರ್ಥ ಆಗೋದಿಲ್ಲ? ಅಲ್ಲ, ನಮ್ಮ ಸುತ್ತಮುತ್ತ ನಡೀತಿರೋ ಘಟನೆಗಳನ್ನೆಲ್ಲ ನೋಡಿದಾಗ ನಂಬೋಕ್ಕಾಗಲ್ಲ. ನಾವು ಯಾವುದನ್ನು ವಿವರಿಸಿ ಹೇಳೋದೇ ಬೇಡ. ಹೀಗೆಲ್ಲ ಸಾಧ್ಯನಾ? ಮನುಷ್ಯರು ಹೀಗೆಲ್ಲ ಇರ್ತಾರ? ವ್ಯಭಿಚಾರ ಇಷ್ಟು ಮಾಡ್ತಾರ, ಭ್ರಷ್ಟಾಚಾರ ಅಷ್ಟು ಮಾಡ್ತಾರ ಅಂತ ನಾವು ಮಾತಾಡ್ಕೊಳ್ತೀವಿ. ಅದೇನು ಹೇಳ್ತಿದೆ ಅವೆಲ್ಲ? ಮನುಷ್ಯ ಎಷ್ಟು ಅತೃಪ್ತ, ನೀವು ಅದರ ಬೆನ್ನತ್ತು ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅನ್ನೋದಕ್ಕೆ ನಮ್ಮ ನಡುವೆ ಇಂದು ನಿನ್ನಿನ ಘಟನೆಗಳೇ. ನೀವು ಅದರಿಂದ ಹೋದರೆ ಖಂಡಿತ ಸಾವಿರಾರು ಕೋಟಿಯಿಂದಲೂ ಸುಖ ಸಿಗೋದಿಲ್ಲ. ಕೊನೆ ಇಲ್ಲದ ದಾಹ, ತುಸುವೆ ಉಪ್ಪು ತಿನ್ಬೇಕಂತಾರಲ್ಲ ಶಿವರಾಮ್ ಕಾರಂತ, ತಿಂದು ಜಾಸ್ತಿಯಾಗಿ ದಾಹ ಹೆಚ್ಚಾಗಿ ಹೋಗ್ತಾ ಇದ್ದೀರ. ಇದಲ್ಲ ಅನ್ನೋದನ್ನ ಬಸವಾದ ಶರಣರು ಹೇಳಿ ಎಲ್ಲ ವಿಷಯದಲ್ಲೂ ಅವರು ಇದೇ ನಿಲುವು. ಅದು ಸ್ತ್ರೀಯರ ವಿಷಯದಲ್ಲೇ ಆಗುತ್ತೆ, ಸ್ತ್ರೀ ಸಮಾನತೆ ಸ್ವಾತಂತ್ರ್ಯದ ವಿಷಯವೇ ಆಗುತ್ತೆ. ಸಾಮಾನ್ಯರಲ್ಲೂ ಒಂದು ಸ್ತ್ರೀ ಪ್ರಜ್ಞೆ ಅಂತ ಇರುತ್ತೆ. ಸ್ತ್ರೀವಾದ ಓದಿಕೊಂಡು ಅದರ ಕುರಿತಾಗಿ ಆಳುವಾಗ ಅಧ್ಯಯನ ಮಾಡಿ ಮಾತಾಡೋದು ಕೆಲವರ ಜವಾಬ್ದಾರಿಯಾಗಿದೆ, ಎಲ್ಲರೂ ಮಾಡೋಕ್ಕಾಗಲ್ಲ. ಆದರೆ ತಮ್ಮ ಬದುಕಿನ ಅನುಭವದಲ್ಲೇ ಸ್ತ್ರೀ ಪ್ರಜ್ಞೆ ಉಳ್ಳ ಒಂದು ದೊಡ್ಡ ಜ್ಞಾನ ಮೂಲನೂ ಇದೆ. ಅದು ನಮಗೆ ವಚನಕಾರ್ತಿಯರಲ್ಲಿ ವಚನಕಾರಗಳು ಕಾಣಿಸುತ್ತೆ. ನಾನೊಂದು ಉದಾಹರಣೆ ಹೇಳ್ತೀನಿ. ಮೊನ್ನೆಷ್ಟು ಎಲೆಕ್ಷನ್ ಡ್ಯೂಟಿ ಮುಗಿಸಿ ವಾಪಸ್ ಹೋಗ್ತಾ ಇದ್ದಾಗ ನಮ್ಮ ಬಸ್ ಇನ್ನೊಂದು ಬೂತ್ನವರಿಗಾಗಿ ಕಾಯ್ತಾ ಇತ್ತು. ಬಸ್ನಲ್ಲಿ 3 ಜನ ಪೊಲೀಸರು ಹತ್ತಿದ್ರು, ಹೆಣ್ಮಕ್ಳು. ಹುಬ್ಬಳ್ಳಿ ಕಡೆಯಿಂದ ಇಲ್ಲಿಗೆ ಅವರಿಗೆ ಹಾಕಿದ್ರು ಅವ್ರ ಡ್ಯೂಟಿಗೋಸ್ಕರ. ಒಬ್ಬರು ಹೆಣ್ಮಗಳು ಹೇಳ್ತಾ ಇದ್ರು, ಈಗ ನಾವಿನ್ನು ಮನೆ ತಲುಪ್ತೀವೋ ಇಲ್ವೋ, ನಾಳೆ ಬೆಳಿಗ್ಗೆ ನಮಗೆ ಬೆಳಗಾವಿ ಹೋಗ್ಬೇಕೋ ದಾವಣಗೆರೆ ಹೋಗ್ಬೇಕೋ ಗೊತ್ತಿಲ್ಲ, ನಾವು 1 ವಾರದಿಂದ ಮನೆ ಮುಖ ನೋಡಿಲ್ಲ ಅಂತ ಹೇಳ್ತಾ ಇದ್ರು. ಯಾರೋ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಹೋಗಿ ಅಂದರು. ಹೇಳ್ತೀರಾ ತಮಾಷೆ, ಸುಲಭವಾಗಿ ಹೇಳ್ತೀರಾ ನೀವು? ನಮಗೇನು 1 ವಾರ ಆಯ್ತು, ನಮಗೆ ಗಂಡ ಇಲ್ಲ ಮಕ್ಕಳಿಲ್ಲ, ನಾವು ಮರ್ತಿದ್ದೀವಿ, ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ. ಇಷ್ಟು ಕಾನ್ಫಿಡೆನ್ಸಿಂದ ಮತ್ತು ಎಷ್ಟು ತೃಪ್ತಿಯಿಂದ ಆಕೆ ಹೇಳ್ತಾ ಇದ್ಲು ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವು ಕೆಲವ್ರು ನೋಡಿದ್ರೆ 2 ದಿವಸ ಡ್ಯೂಟಿ ಮಾಡೋರನ್ನ ಒಂದೇ ದಿವಸಕ್ಕೆ ಗಂಡ ಮಕ್ಕಳು ಪರ್ವತ ಹೊತ್ತಲ್ಲಿ ಆಡ್ತಾ ಇದ್ದೀರ. ನನಗೆ ಅಲ್ಲಿ ಏನನ್ನು ನಾನು ಪಿಕ್ ಮಾಡಿದೆ ಅಂತಂದರೆ, ಆಕೆ ಗಿಲ್ಟಿಲ್ಲ. ನಾನು ಮನೆ ಮರ್ತಿದ್ದೀನಿ, ಮಕ್ಕಳನ್ನ ಮರ್ತಿದ್ದೀನಿ, ನಾನು ಕರ್ತವ್ಯದಲ್ಲಿ ಲೀನಳಾಗಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪವೂ ಕೂಡ ಆಕೆಗೆ ಏನಿಲ್ಲ, ಗಿಲ್ಟ್ ಇಲ್ಲ. ಎಜುಕೇಟೆಡ್ಗೆ ಗಿಲ್ಟ್ ಜಾಸ್ತಿ. ಅಯ್ಯೋ ಅಯ್ಯೋ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅದೇ ಮಾತನ್ನು ಒಬ್ಬ ಪುರುಷ ಹೇಳಿದಾಗ ಏನಾಗುತ್ತೆ? ಮನೆ ಮಕ್ಕಳು ಗಂಡ ಹೆಂಡತಿ, ಮನೆ ಮಕ್ಕಳು ಹೆಂಡತಿ ಮಕ್ಕಳನ್ನ ಬಿಟ್ಟು ನಾನು ಕರ್ತವ್ಯ ಮಾಡ್ತಿದ್ದೀನಿ ಅಂದರೆ ಸೆಲ್ಯೂಟ್ ಅನ್ನತ್ತೆ ಅಲ್ವಾ? ನೋಡಪ್ಪ ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಹಾಗೇನೆ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿದ್ದಾರೆ.
ಆಕೆ ಅದನ್ನ ಸಂಪೂರ್ಣ ತೃಪ್ತಿಯಿಂದ ಆತ್ಮವಿಶ್ವಾಸದಿಂದ ಹೇಳ್ಕೊಂಡಾಗ ಇದು ಸ್ತ್ರೀ ಪ್ರಜ್ಞೆ ಅಂತ ನನಗೆ ಅನಿಸ್ತು. ವಚನಕಾರರಲ್ಲೂ ಕೂಡ ಅವರು ಬರೀ ಸಮಾನ ಅವಕಾಶದ ಬಗ್ಗೆ, ಸಮಾನ ಮೌಲ್ಯದ ಬಗ್ಗೆ ಮಾತ್ರ ಹೇಳೋದಿಲ್ಲ. ಅಂತಿಮವಾಗಿ ಎಲ್ಲಿಗೆ ಹೋಗುತ್ತಿದ್ವು ಅಂದರೆ, ನಿಜ ಹೇಳ್ಬೇಕಂದ್ರೆ ಫೆಮಿನಿಸಮ್ ಮೂಲಕ ಹೇಳ್ಬೇಕಂದ್ರೆ ಪೋಸ್ಟ್ ಫೆಮಿನಿಸಮ್ಗೆ ಹೋಗುತ್ತೆ. ಅಂದರೆ ಹೀಗೆ ಬಾಳ್ತಾ ನಾನು ಹೆಣ್ಣು ನಾನು ಗಂಡು ಅನ್ನೋ ಭಾವವನ್ನೇ ಅಳಿದುಕೊಳ್ಳುವುದೇ ಅದರ ಗಮ್ಯ. ಕೊನೆಗೆ ನೀವು ತಲುಪಬೇಕಾಗಿದ್ದೇನೆಂದರೆ, ನೀಲಮ್ಮನ ವಚನದಲ್ಲಿ ಸಂಗಯ್ಯನಲ್ಲಿ ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನನ್ನಾರೂ ಅರಿಯರು ಅಂತ ಅವಳು ಹೇಳುವಾಗ, ನನ್ನನ್ನು ಅರಿಯುವುದು ಅಷ್ಟು ಸುಲಭವಲ್ಲ. ಅರಿವಿಗೆ ರೂಪ ಇಲ್ಲ, ಅರಿವು ಗಂಡು ಅಲ್ಲ ಹೆಣ್ಣು ಅಲ್ಲ, ಅದನ್ನು ದಾಟಿದ ಒಂದು ಸ್ಥಿತಿ ಅನ್ನುವ ಗಮ್ಯಕ್ಕೆ ಹೋಗಿ ನಿಲ್ಲುವುದನ್ನು ಹೇಳ್ತಾರೆ. ಗಂಡು ತಾನು ಗಂಡು ಅನ್ನೋದನ್ನು ಮರೆಯಬೇಕು, ಹೆಣ್ಣು ತಾನು ಹೆಣ್ಣು ಅನ್ನೋದನ್ನು ಮರೆಯುವ, ಅದೆಲ್ಲವನ್ನ ದಾಟಿದ ಅದಕ್ಕಿಂತ ಆಚಿನ ಸ್ಥಿತಿ ತಲುಪುವ ಸ್ಥಿತಿ, ಅದು ವಚನ ಹೇಳುವ ಹೆಣ್ಣುಗಳ್ಳಿನ ಕುರಿತಾದ ನಿಲುವಿನ ಆತ್ಯಂತಿಕ ನಿಲುವು. ಸಿರಿವಂತರು, ಸಿರಿಯಿಂದ ಆಗುವ ವರ್ಗಭೇದ ಎಲ್ಲವನ್ನ ನಿರಾಕರಿಸಲು ಇವರಿಗೆ ಯಾಕೆ ಸಾಧ್ಯ ಆಯಿತು ಅಂದರೆ, ಒಂದು ಸಾಮುದಾಯಿಕ ಕೂಟ ಮಾಡಿಕೊಂಡ ಪರ್ಯಾಯದಿಂದ ಮಾತ್ರ ಸಾಧ್ಯ ಆಯಿತು. ಅಂದರೆ ಅಲ್ಲಿ ಯಾರೂ ಹಸಿದಿರುವುದಿಲ್ಲ. ಈಗ ನಾವು ಹೇಳ್ಬೋದು, ನೀನು ಸಂಪತ್ತನ್ನು ನಿರಾಕರಿಸು, ಮತ್ತೊಂದು ನಿರಾಕರಿಸು, ಹಾಗೆ ಹೇಳೋದ್ರಿಂದ ಏನು ಮಾಡೋಕ್ಕಾಗಲ್ಲ. ನಿರಾಕರಿಸು ಅಂತಲ್ಲ ಅಲ್ಲಿ ಹೇಳ್ತಿರೋದು, ಸಂಪತ್ತನ್ನು ನೀನು ಅದರ ಜೊತೆ ವ್ಯವಹರಿಸಬೇಕಾದ ರೀತಿ ಯಾವುದು ಅಂತ ಹೇಳ್ತಾರೆ. ಹಾಗೆ ವ್ಯವಹರಿಸಬೇಕು ಅಂತಂದರೆ ಒಂದು ಸಾಮುದಾಯಿಕತೆ ಇದೆ, ಆದ್ರಿಂದಲೇ ಅನುಭವ ಮಂಟಪ ಅಂತ ಆಗಿರೋದು. ಅಲ್ಲಿ ಏನಾಗುತ್ತೆ, ಅಲ್ಲಿ ವೈದ್ಯರು ಇರ್ತಾನೆ, ಮತ್ತೊಬ್ಬರು ಇರ್ತಾರೆ, ಯಾರು ಹಸಿದಿರುವುದಿಲ್ಲ, ಎಲ್ಲರಿಗೂ ಆಹಾರ ಸಿಗುತ್ತೆ. ಎಲ್ಲ ಕಾಯಕದವರು ಪರಸ್ಪರರಿಗೆ ಒದಗಿ ಬರುವ ಸೇವೆ ಒದಗಿಸ್ತಾರೆ. ಇವತ್ತು ನಾವು ಎಷ್ಟು ದುಡಿದ್ರು ಕೂಡಿಟ್ರು ಸಾಕಾಗೋದಿಲ್ಲ, ಇನ್ಶೂರೆನ್ಸ್ ಮಾಡಿಸಿದ್ರು ಸಾಕಾಗಲ್ಲ. ಒಂದ್ಸಲ ಹೋಗಿ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದರೆ ಇಡೀ ಜೀವನ ದುಡ್ದಿದ್ದೆಲ್ಲ ಡವಾರ ಆಗುತ್ತೆ. ಯಾಕಂದ್ರೆ ನಾವು ಕಟ್ಟಿಕೊಂಡಿರುವ ಸಾಮಾಜಿಕ ಪರಿಸ್ಥಿತಿ ಇದು ತುಂಬ ತಪ್ಪಾದ ಸ್ಥಿತಿ. ಆದರೆ ಅನುಭವ ಮಂಟಪದ ಮೂಲಕ ಅವ್ರು ಹೇಳ್ತಿರೋದು, ಎಲ್ಲರಿಗೂ ಒದಗಿ ಬಂದಾಗ ಸಿರಿ ನಮ್ಮನ್ನ ಕಬಳಿಸುವುದಿಲ್ಲ, ಅದಕ್ಕಾಗಿ ನಾವು ಬದುಕಬೇಕಾಗಿಲ್ಲ, ನಮಗಾಗಿ ಅದು ಇರುತ್ತೆ. ಗಾಂಧಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಆಶ್ರಮ ಮಾಡಿ ಅಲ್ಲೇ ವಾಸ ಇದ್ದು ದೇಶ ಸಂಚಾರ ಮಾಡಿದ್ದು ಕೂಡ ಅವರ ತಂತ್ರಗಾರಿಕೆ ಅದು ಯಶಸ್ಸು ಕಾಣೋದಕ್ಕೂ ಒಂದು ಸಂಬಂಧ ಇದೆ. ಹಾಗಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಇಲ್ಲಿ ಏನು ಬಂಧುತ್ವ ಅಂತ ಹೇಳ್ತಾರೆ, ಒಳಗೊಳ್ಳುವಿಕೆ ಅಂತ ಹೇಳ್ತಾರೆ, ದಾಸೋಹ ಅಂತ ಹೇಳ್ತಾರೆ, ಕಾಯಕ ಅಂತ ಹೇಳ್ತಾರೆ. ಇದಕ್ಕಿಂತ ಒಂದು ಬಹಳ ವ್ಯಾಪಕವಾದ ವಿಶಾಲವಾದ ಅರ್ಥ ಇದೆ. ಇದನ್ನು ಅವರು ಮಾಡಿ ತೋರಿಸಿದ್ರು, ಬುದ್ಧನೂ ಮಾಡಿ ತೋರಿಸಿದ್ರು, ಶರಣರು ಮಾಡಿ ತೋರಿಸಿದ್ರು. ಒಂದು ವರ್ಗ ನಿರಂತರವಾಗಿ ಸಾಮಾಜಿಕ ಕೆಲಸಕ್ಕೆ ತೊಡಗಿಸಿಕೊಳ್ಳುವ, ನಾಯಕತ್ವ ವಹಿಸಿಕೊಳ್ಳುವ ತ್ಯಾಗಮಯತೆಯನ್ನು ಈ ರೀತಿಯ ಒಂದು ವ್ಯವಸ್ಥೆ ನಿರೀಕ್ಷೆ ಮಾಡೋದು. ಇಲ್ಲದಿದ್ರೆ ಆಗಲ್ಲ. ಎಲ್ಲರೂ ಅವರವರನ್ನೇ ನೋಡ್ತಾ ಇದ್ರೆ ಆಗೋದಿಲ್ಲ. ಒಂದಿಷ್ಟು ಜನ ಅದಕ್ಕಾಗಿ ಮೀಸಲಾಗಿರ್ಬೇಕಾಗತ್ತೆ. ಬಹುಶಃ ಅವರು ಮಾತ್ರ ಜಂಗಮರಾಗಿರ್ತಾರೆ, ಕ್ರಿಯೆಯಲ್ಲಿ ಜಂಗಮರಾಗಿರ್ತಾರೆ. ಅದನ್ನ ಮಠಗಳು ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕಾಗಿಯೇ ಮಠಗಳಿವೆ. ಅಸಾಧ್ಯತೆ ಮಠಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ಅವರು ಆ ರೀತಿಯ ಒಂದು ಇದನ್ನ ಮುಂದಕ್ಕೆ ತಗೊಂಡು ಹೋಗೋಕ್ಕೆ ಸಂಸಾರಸ್ಥರಲ್ಲ, ಮಠಗಳು ಮಾಡ್ತಾರೆ. ಈ ಪುಸ್ತಕದಲ್ಲಿ ತುಂಬ ಒಳ್ಳೊಳ್ಳೆಯ ಲೇಖನಗಳಿದ್ದಾವೆ. ನಾನು ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ. OLN ಅವರು ವಚನಕಾರ ಮತ್ತು ಭಾಷೆ ಅಂತ ಒಂದು ಪುಟ್ಟ ಲೇಖನ ಇದೆ. ನನಗನ್ಸುತ್ತೆ ಮೊದಲು ಅದನ್ನು ಓದಿ ಆಮೇಲೆ ಇಡೀ ಪುಸ್ತಕ ಓದಬೇಕು ಅಂತ. ಯಾಕಂದರೆ ನಾವು ಒಂದು ಭಾಷೆಯನ್ನ ಹೇಗೆ ಗ್ರಹಿಸಬೇಕು, ಒಂದೊಂದು ಪದಗಳನ್ನು ಹೇಗೆ ಅರ್ಥೈಸ್ಕೊಳ್ಬೇಕು, ನಮ್ಮ ಮಾತಿಗೊಂದು ಸ್ಪಷ್ಟತೆ ಬೇಕು. ಅದು ಮುತ್ತಿನ ಹಾರ ಅಂದರೆ ಯಾವುದು ಹೊರಗಿಂದು, ಮಾಣಿಕ್ಯದ ದೀಪ್ತಿ ಅಂದರೆ ಅದು ಒಳಗಿಂದು, ಸ್ಫಟಿಕದ ಶಲಾಕೆ ಅಂದರೆ ಒಳಗು ಹೊರಗು ಭೇದ ಇಲ್ಲ, ಸೌಂದರ್ಯ, ಬೆಳಕು, ಪ್ರಾಮಾಣಿಕತೆ, ಇದರ ಬಗ್ಗೆ ವಚನಕಾರರಿಗಿದ್ದ ಸ್ಪಷ್ಟತೆ, ಅದ್ರ ಬಗ್ಗೆ ಅದು ಹೇಳುತ್ತೆ. ಅಲ್ಲಿಂದ ಶುರು ಮಾಡಬೇಕು ಅಂತ ನನಗನ್ಸುತ್ತೆ. ಹುಲಿ ಅಂತಂದರೆ ಆ ಪದಕ್ಕೆ ಅವ್ರು ಹುಲಿ ಶಬ್ದ, ಮಾತು, ನುಡಿ, ವಚನ, ಭಾಷೆ ಇವೆಲ್ಲ ಬರುತ್ತೆ ವಚನಗಳಲ್ಲಿ. ಪ್ರತಿಯೊಂದಕ್ಕೂ ಕೂಡ ಭಿನ್ನ ಪಾಕಳಿಯ ಅರ್ಥ ಇದೆ. ಅದ್ರಲ್ಲಿ ಒಂದು ಮಾತ್ರ ಹೇಳ್ತೀನಿ. ಅವ್ರು ಹೇಳ್ತಾರೆ, ಹುಲಿ ಅಂದರೆ ಅರ್ಥವಿರದ ಸದ್ದು.
ಈ ಹುಲಿ ಅರ್ಥವಿರದ ಸದ್ದು ಹೆಚ್ಚಾದ್ರೆ ಏನಾಗುತ್ತೆ, ಗಲಭೆ ಆಗ್ಬಿಡುತ್ತೆ. ಇನ್ನು ಮನುಷ್ಯರು ಆಡೋ ಮಾತು, ಬರೆಯುವ ಬರಹ ಕೂಡ ಗಲಭೆ ಅಂತ ಕೇಳಿಸ್ತಾ ಇದೆ. ಇದು ಶಬ್ದಗಳಾಗಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ಇದು ಆಚರಣೆಗಳು, ಕ್ರಿಯೆಗಳಾಗಬೇಕಲ್ವಾ, ಅದಕ್ಕೆ. ಅದರಿಂದ ತುಂಬ ಇದೆ ಈ ಪುಸ್ತಕಗಳಲ್ಲಿ. ಈ ಪುಸ್ತಕಗಳನ್ನ ಓದೋದ್ರ ಜೊತೆಗೆ ಒಂದು ಎಚ್ಚರ ನಮಗೆ ಸದಾ ಇರಬೇಕಾದ್ದನ್ನ ನಾಗರಾಜ ಪದ್ಮಾಲಯ ಅವರ ಮಾತು ಹೇಳುತ್ತೆ. ಬರೀ ಮಾತು ಮತ್ತು ಭಾವನಾತ್ಮಕ ಹಂತಕ್ಕೆ ಶರಣರ ವಚನಗಳನ್ನು ಇಳಿಸಬಾರದು ಅಂತ ಅವ್ರು ಹೇಳ್ತಾರೆ. ನಡೆಗೆ ಆವರಿಸಿಕೊಳ್ಬೇಕು. ಮಾತಿಗಿರುವ ಕ್ರಿಯಾಶಕ್ತಿಯನ್ನು ಕೊಂದು ಹಾಕಿರುವ ಸಾಂಸ್ಕೃತಿಕ ರಾಜಕಾರಣ. ನಿನ್ನೆ ಒಂದು ಮಾತು, ಈಗೊಂದು ಮಾತು, ಆ ಕ್ಷಣ ಒಂದು ಮಾತು, ನಿನ್ನೆಗೂ ಇವತ್ತಿಗೂ ಸಂಬಂಧ ಇಲ್ಲದ ಮಾತು, ಆಮೇಲೆ ದೊಡ್ಡ ದೊಡ್ಡ ಮಾತು, ವೇದಿಕೆಯಲ್ಲಿ ಮಾತು, ಲೇಖನಗಳಲ್ಲಿ ಮಾತು, ಮಾತು ಮಾತು ಮಾತು. ಈ ಸಾಂಸ್ಕೃತಿಕ ರಾಜಕಾರಣ ಮತ್ತು ಭಾಷಾ ರಾಜಕಾರಣಗಳು ಬಸವ ತತ್ವವನ್ನು ಒಂದು ಅಮಲಿನ ಹಂತಕ್ಕೋ ಅಥವಾ ವಿದ್ವತ್ ಪ್ರದರ್ಶನಕ್ಕಾಗಿಯೋ ಸೀಮಿತಗೊಳಿಸಿರುವುದನ್ನು ನಾನು ಬಲ್ಲೆ. ಹೀಗಾಗಿ ನನಗೆ ಲೇಖನ ಬರೆದಿ ಅಂದಾಗ ಭಯ ಆಯಿತು ಅಂತ ಅವ್ರು ಹೇಳ್ತಾರೆ. ನಾವು ಬರಿಬೋದು, ನಾನು ಬಂದು ಮಾತಾಡ್ಬೋದು, ಆದರೆ ನಾನು ನನ್ನ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಇದನ್ನು ಒಂದು ಹೆಜ್ಜೆ ಆದ್ರೂ ಅನುಸರಿಸ್ತಿದ್ದೀನಿ, ಮುಂದಕ್ಕೆ ತಗೊಂಡು ಹೋಗ್ತಿದ್ದೀನಿ. ಈ ನುಡಿ ನಡೆಗಳು ಶರಣರದ್ದು ಕ್ರಿಯಾರೂಪಕ್ಕೆ ತರುವ ಪ್ರಯತ್ನ ಈ ಪುಸ್ತಕ. ಸ್ವಾಮೀಜಿಯವರು ದೇವರ ಪರಿಕಲ್ಪನೆ ಅನ್ನೋ ಲೇಖನದಲ್ಲಿ ಹೇಳಿದ್ದಾರೆ. ಯಾವುದದು ದೇವರ ಪರಿಕಲ್ಪನೆ? ವಚನ. ಎಲ್ಲರೂ ಕೂಡ ವಚನಗಳಲ್ಲೇ ಆಧಾರ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಆ ದೇವರ ಪರಿಕಲ್ಪನೆಯನ್ನು ಕೂಡ ನಾವು ಎರಡನೇ ಲೇಖನವಾಗಿ ಓದ್ಕೊಂಡು ಉಳಿದಿದ್ದನ್ನ ಓದುವಾಗ ಈ ಕೃತಿಯ ಉದ್ದೇಶ ಏನು ಅನ್ನೋದು ತಿಳಿಯುತ್ತೆ. ಅದು ಈಡೇರಲಿ ಅಂತ ಬಯಸ್ತಾ ಸಂಪಾದನೆ ಮಾಡಿಕೊಟ್ಟಂತಹ ಸ್ವಾಮಿಗಳಲ್ಲಿ ಅವರು ವಹಿಸಿಕೊಂಡ ಈ ಒಂದು ಅವರೊಂದು ನೈತಿಕ ಜವಾಬ್ದಾರಿಯಾಗಿ ಅದನ್ನು ತಗೊಂಡು ಈ ಪುಸ್ತಕವನ್ನು ಏನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ, ಅವರೊಂದು ದೊಡ್ಡ ಕನಸನ್ನು ಇಟ್ಕೊಂಡ ಹಾಗೆ ಕಾಣಿಸ್ತಾ ಇದೆ. ಅವರ ಕನಸಿಗೆ ಕೈ ಜೋಡಿಸುವ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ನನ್ನ ಮಾತನ್ನು ಕೇಳಿದ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.